ಹಾಯ್ ಫ್ರೆಂಡ್ಸ್, ನಮ್ಮಮ್ಮನ ಚಾನಲ್ಗೆ ಮತ್ತೆ ಸುಸ್ವಾಗತ. ಇವತ್ತು ನಮ್ಮಮ್ಮ ಇಡ್ಲಿ ಮಾಡ್ತಾ ಇದ್ದಾರೆ, ಅದನ್ನ ವಿಡಿಯೋ ತೋರಿಸ್ತಾರೆ ನೋಡಿ. ಏನು ಇಡ್ಲಿ? ಮಸಾಲೆ ಇಡ್ಲಿ. ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ. ಇದು ರವೆ ಇಡ್ಲಿ ಅಲ್ಲ, ಮಸಾಲೆ ಇಡ್ಲಿ. ಫಸ್ಟ್ ಒಂದು ಬಾಣಲಿಗೆ ಒಂದು ಸೌಟಷ್ಟು, ಒಂದು 5 ಚಿಕ್ಕ ಸ್ಪೂನಲ್ಲಿ ಒಂದು 5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು. ಹಾಗೆಯೇ ಚಟ್ನಿ ಮಾಡಿಟ್ಕೊಂಡಿದ್ದೀನಿ. ಇದು ಚಟ್ನಿ, ಕಾಯಿ ಚಟ್ನಿ. ಇದು ಸ್ವಲ್ಪ ಸಣ್ಣ ಕುಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕಬೇಕು, ಚೆನ್ನಾಗಿರುತ್ತೆ. ಹಾಗೆಯೇ ಈರುಳ್ಳಿ ಜೊತೆಗೆ ಸಬ್ಸಿಗೆ ಸೊಪ್ಪು 2 ಕಟ್ಟಷ್ಟು ನಾಟಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಈ ಥರ ಗ್ರೀನಿಶ್ ಆಗಿರಬೇಕು, ತುಂಬ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು 2 ಕಟ್ಟಷ್ಟನ್ನ ತೊಳೆದ್ಬಿಟ್ಟು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಜಾಸ್ತಿ ಹಾಕೊಂಡ್ರೆ ಖಾರ ಅನಿಸುತ್ತೆ, ಹಾಗಾಗಿ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಸಿ ಕರ್ಬೇವು ಹಾಕೋಬೇಕು, ಒಳ್ಳೆ ಫ್ಲೇವರ್ ಇರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ 1 ಹಿಡಿಯಷ್ಟು ಕಾಯಿ ಚೂರು. ಈ ಕಾಯಿ ಚೂರು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇದನ್ನೇನು ಒಗ್ಗರಣೆ ಹಾಕಲ್ಲ, ಬರೀ ಈರುಳ್ಳಿನಷ್ಟು ಸ್ವಲ್ಪ ಫ್ರೈ ಮಾಡಿ ಹಾಕ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಮತ್ತು ಈರುಳ್ಳಿ ಮಾತ್ರ ಹಾಕ್ತಿದ್ದೀನಿ. ಹಾಗೆಯೇ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಕೊಂಡೆ. ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು, ಇಲ್ಲಾಂದರೆ ಕಹಿ ಬರುತ್ತೆ ಅಂತ ಅನ್ನೋ ಉದ್ದೇಶಕ್ಕೆ ಸಾಸಿವೆನ ಸಿಡಿದ್ಮೇಲೆ ಆಮೇಲೆ ಈರುಳ್ಳಿ ಹಾಕೋತೀನಿ. ವಡೆ ಹಿಟ್ಟು ನೆನ್ನೆ ಮಾಡಿದ್ದು ವಡೆ ಹಿಟ್ಟೈತೆ, ಇದಕ್ಕೇನೆ ಬೆಳಗ್ಗೆ ತಿಂಡಿಗೆನೆ ಈಗ ವಡೆನೂ ಕೂಡ ಎಲ್ರಿಗೂ ಒಂದೊಂದು 2 ಆಗುತ್ತೆ. ವಡೆ ಹಾಕ್ತೀನಿ. ಏನಪ್ಪಿ? ಸಾಸಿವೆ ಸಿಡಿತಾ ಇದೆ. 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ. ಈರುಳ್ಳಿ ಹಸಿ ವಾಸನೆ ಹೋಗೋದ್ರಿಂದ ಫ್ರೈ ಮಾಡಿಕೊಂಡ್ರೆ ಸಾಕು. ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ಕಡಲೆಬೇಳೆ ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಒಂದು 2 ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ರೆಗ್ಯುಲರ್ ಆಗಿ ಇಡ್ಲಿನ ಮಾಡ್ಕೊತಾನೆ ಇರ್ತೀವಿ. ಈ ರೀತಿ ಮಸಾಲೆ ಇಡ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರವೆ ಇಡ್ಲಿ ಮಾಡೋದೇ ಬೇರೆ, ಇದೇ ಬೇರೆ. ಇವಾಗ ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಎಲ್ಲ ತಣ್ಣಗಾಗಿದೆ, ಅದಕ್ಕೆ ಸೊಪ್ಪುಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫುಲ್ಲು ತಣ್ಣಗಾಗಿದೆ. ಇವಾಗ ಸೊಪ್ಪುಗಳನ್ನ ಹಾಕೋತಾ ಇದ್ದೀನಿ. ಇಡ್ಲಿ ಸಂಪನ್ನ ಇದು, ಇಡ್ಲಿ ಹಿಟ್ಟು. ಇದನ್ನು ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊಂಡು ಮಸಾಲೆ ಇಡ್ಲಿ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ತುಂಬ ವರ್ಷಗಳ ನಂತರ ಇದು ಮಾಡ್ತಾ ಇರೋದು. ಹೆಚ್ಚು ಕಮ್ಮಿ ರವೆ ಇಡ್ಲಿ ಮಾಡ್ಕೊತಾ ಇರ್ತೀವಿ ಅವಾಗವಾಗ, ಮಸಾಲೆ ಇಡ್ಲಿ ಮಾಡಿರಲಿಲ್ಲ. ಹಾಗಾಗಿ ಮಸಾಲೆ ಇಡ್ಲಿನ ಇವತ್ತು ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಮಾಡ್ಕೊಂಡಿರೋಂಥ ಈರುಳ್ಳಿ ತಣ್ಣಗಾಗಿದೆ, ಅದ್ರ ಜೊತೆಗೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು. ಆಲ್ರೆಡಿ ಇಡ್ಲಿ ಹಿಟ್ಟಿಗೆ ಉಪ್ಪು ಸೇರಿಸ್ಕೊಂಡಿದ್ದೀವಿ. ಈ ಮಸಾಲೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗುತ್ತೆ. ಹಾಗಾಗಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನೀಟಾಗಿ ಒಂದ್ಸರಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ಸೇರಿಸ್ಕೋಬೇಕು. ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ಎಷ್ಟು ಬೇಕಷ್ಟು ಇಡ್ಲಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ಚಟ್ನಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ, ಸಾಗು ಜೊತೆಗೂ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಗಂತೂ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಒಂದು ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಈಸಿ
ಈಸಿಯಾಗಿ ಸಿಂಪಲಾಗಿ ಫಾಸ್ಟಾಗಿ ಮಾಡ್ಕೋಬೋದು ಇದನ್ನು. ಈ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಇದನ್ನೇ ನೆನೆಸೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ಇವಾಗ ಇಡ್ಲಿ ತಟ್ಟೆಗೆ ಹಾಕೋಬೇಕು. ಇಡ್ಲಿ ತಟ್ಟೆಗೆ ನಾನು ಎಣ್ಣೆ ಹಾಕ್ಕೊಂಡು ಸೋರ್ಕೋತಾ ಇದ್ದೀನಿ. ತುಪ್ಪ ಕೂಡ ಹಾಕೋಬೋದು, ಅದು ಅವರಿಷ್ಟ. ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಬಟ್ಟೆ ಹಾಕ್ಕೊಂಡು ಕೂಡ ಮಾಡ್ಬೋದು, ಆದರೆ ಎಣ್ಣೆ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ರೆಡಿಯಾಗಿರೋ ಬ್ಯಾಟರ್ನ ಹಾಕಿ ಒಂದು 1/4 ಗಂಟೆ ಚೆನ್ನಾಗಿ ಬೇಯಿಸ್ಬೇಕು. ನಮ್ಮನೇಲಿ ನನಗಂತೂ ಸಖತ್ ಇಷ್ಟ ಈ ಇಡ್ಲಿ. ಮಕ್ಕಳು ತಿನ್ನೋಕ್ಕೆ ಒಯ್ಯಿ ಅಂತವೆ. ಏನು ಪ್ರಿಯ? ನಾನು ಅಂದಿಲ್ಲ. ನೀನು ನಂತರ ನನಗೇನು ಇಷ್ಟಪಡ್ತೀನಿ ಅದನ್ನೇ ನೀನು ಇಷ್ಟಪಡ್ತೀನಿ. ಅವೆರಡು ಇದಾವಲ್ಲ, ಅವು ಕಷ್ಟ. ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡಬೇಕು. ಇವಾಗ ಪ್ಲೇಟ್ನ ಮುಚ್ಚಿದ್ದೀನಿ. 15 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಅಲ್ಲಿವರೆಗೆ ವಡೆ ಮಾಡ್ಕೊತೀನಿ. ಒಂದು 2 ಆಗುತ್ತೆ 4 ಜನಕ್ಕೂ ಸಾಕು ಅಲ್ಲೋಗಿ. ಇವಾಗ ತಡ್ನಿಕಾಳು ವಡೆ ರೆಡಿ. ತಿಂಡಿಗೆ 3 ಆಗುತ್ತೆ ಕಂಡ್ರಪ್ಪಿ. ಬಿಸಿ 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 ಇಡ್ಲಿ ಜೊತೆಗೆ ಚಟ್ನಿ ವಡೆ ಸಕ್ಕತ್ತಾಗಿರುತ್ತಲ್ವಪ್ಪಿ. 1/4 ಗಂಟೆ ಆಗಿದೆ, ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ಮಸಾಲೆ ಇಡ್ಲಿ ಯಾವಾಗಲಾದ್ರೂ ಸಿಂಪಲಾಗಿ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಬಿಡಬೇಕು. ತೀರಾ ಬಿಸಿ ಇದ್ದಾಗ ತೆಗೆಯೋದಕ್ಕಾಗಲ್ಲ, ಅಂಟ್ದಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು 5 ನಿಮಿಷ ಬಿಡಬೇಕು. ಬಿಸಿ ಬಿಸಿ ಮಸಾಲೆ ಇಡ್ಲಿ ರೆಡಿ. ನೋಡಿ ಮಸಾಲೆ ಇಡ್ಲಿ ರೆಡಿ ಆಯಿತು. ಇದನ್ನು ಚಟ್ನಿ ಜೊತೆಗೆ ತಿಂತಾಯಿದ್ರೆ ಒಳ್ಳೆ ಕಾಂಬಿನೇಷನ್. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಇಲ್ಲೋಡು ಇಲ್ಲೋಡು ಎಷ್ಟು ಗುಡುಗುಡಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಇದನ್ನು ಕಾಯಿ ಚಟ್ನಿಗೆ ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ರವೆ ಇಡ್ಲಿಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕೆ ಹೇಳು? ಇದು ಅಕ್ಕಿ ಇಡ್ಲಿ, ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಾಗು, ಕಾಯಿ ಚಟ್ನಿ ಇಂಥವ್ರ ಜೊತೆ ಹಾಕ್ಕೊಂಡು ಬಿಸಿ ಬಿಸಿಗೆ ತುಪ್ಪ ಜೊತೆಗೆ. ನೀವು ತುಪ್ಪ ತಿಂತೀರಲ್ವಾ? ತಿಂತೀವಿ. ನೋಡಿ ಇವಾಗ ರೆಡಿ. ಮಸಾಲೆ ಇಡ್ಲಿ ಜೊತೆಗೆ ಕಾಯಿ ಚಟ್ನಿ ಮತ್ತು ವಡೆ ರೆಡಿಯಾಗಿದೆ. ನೋಡಿ ಮಸಾಲೆ ಇಡ್ಲಿ ನಮ್ಮ ಮನೇಲಿ ಇವತ್ತಿನ ಸ್ಪೆಷಲ್ಲು ಬೆಳಗಿನ ಉಪಹಾರ. ಅಕ್ಕಿ ಮಸಾಲೆ ಇಡ್ಲಿ ರೆಡಿಯಾಗಿದೆ. ಇವತ್ತಿನ ಬೆಳಗ್ಗೆ ಸ್ಪೆಷಲ್ಲು ಟಿಫನ್ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಮಸಾಲೆ ಇಡ್ಲಿ, ಅದ್ರ ಜೊತೆಗೆ ತಡ್ನಿಕಾಳು ವಡೆ ರೆಡಿಯಾಗಿದೆ. ಇಡ್ಲಿ ಜೊತೆಗೆ ಕಾಯಿ ಚಟ್ನಿ. ನಿಮಗೆ ನಾವು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.